ಸೊ RRB NTPC. ಸೊ ಈ ಕ್ವಶನ್ ಪೇಪರನ್ನು 4ನೇ ಪ್ರಶ್ನೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟಲ್ಲಿ ಮತ್ತೆ 2 ಕನ್ಕ್ಲೂಷನನ್ನು ಕೊಟ್ಟಿರ್ತಾರೆ. ಯಾವುದು ಕರೆಕ್ಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ರಿತಿಕ್ ಇನ್ ಸ್ಪೈಟ್ ಆಫ್ ಹಿಸ್ ಬಿಸಿ ಶೆಡ್ಯೂಲೆ ಫೈಂಡ್ಸ್ ಟೈಮ್ ಟು ರೆಸ್ಟ್. ಹೇಳಿಕೆ ಏನು ಹೇಳ್ತಾ ಇದೆ ಅಂದರೆ, ಋತಿಕ್ ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯ ನಡುವೆಯೂ ವಿಶ್ರಾಂತಿ ಪಡೆಯಲು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಓಕೆ, ಸಮಯವನ್ನು ಕಂಡುಕೊಳ್ಳುತ್ತಾರೆ. ಮೊದಲನೇ ಕನ್ಕ್ಲೂಷನ್ ಏನಿದೆ, ರಿತಿಕ್ ಈಸ್ ಆ್ಯನ್ ಆರ್ಗನೈಸ್ಡ್ ಪರ್ಸನ್. ಅಂದರೆ ವಿಶ್ರಾಂತಿ ಪಡೆಯಲು ಸಮಯವನ್ನು ಕಂಡುಕೊಳ್ಳುವುದು. ಅವನೇನು ಮಾಡ್ತಾನೆ ಅಂದರೆ, ಅಲ್ಲಿ ಒಬ್ಬ ಸಂಘಟಿತ ವ್ಯಕ್ತಿ ಎಂದು ಸೂಚಿಸುವುದಿಲ್ಲ. ಆದ್ದರಿಂದ ಮೊದಲನೇ ಕನ್ಕ್ಲೂಷನ್ ಅನುಸರಿಸುವುದಿಲ್ಲ. ಎರಡನೇ ಕನ್ಕ್ಲೂಷನ್ ಏನಿದೆ, ರೆಸ್ಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎ ಬ್ಯುಸಿ ಪರ್ಸನ್. ಸೊ ಏನು ಹೇಳ್ತಾ ಇದೆ ಅಂದರೆ, ಬಿಡುವಿಲ್ಲದ ವ್ಯಕ್ತಿಗೆ ವಿಶ್ರಾಂತಿ ಅತ್ಯಂತ ಮುಖ್ಯವಾದ ವಿಷಯ ಅಂತ. ವಿಶ್ರಾಂತಿ ಪ್ರತಿಯೊಬ್ಬರಿಗೆ ಮುಖ್ಯವಾಗಿದೆ ಮತ್ತು ಕಾರ್ಯನಿರತ ವ್ಯಕ್ತಿಯ ಮಾತ್ರವಲ್ಲ. ಅಲ್ಲದೆ ನೀಡಿರುವ ಹೇಳಿಕೆಯಲ್ಲಿ ವಿಶ್ರಾಂತಿಯ ಪ್ರಾಮುಖ್ಯತೆಯ ಬಗ್ಗೆ ಏನನ್ನು ಉಲ್ಲೇಖಿಸಲಾಗಿಲ್ಲ. ಆದ್ದರಿಂದ ಆಪ್ಷನ್ ಅಂದರೆ ಕನ್ಕ್ಲೂಷನ್ ಎರಡನೇದು ಕೂಡ ಅಲ್ಲಿ ಅನುಸರಿಸುವುದಿಲ್ಲ. ಆದ್ದರಿಂದ ಇಲ್ಲಿ ಆಪ್ಷನ್ ಡಿ, ನೈದರ್ ಆಫ್ ದೆಮ್ ಫಾಲೋಸ್ ಅಂತ ಇದೆ. ಓಕೆ, ಇವು ಎರಡೂ ಕನ್ಕ್ಲೂಷನ್ ಅನುಸರಿಸುವುದಿಲ್ಲ. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ನೈದರ್ ಆಫ್ ದೆಮ್ ಫಾಲೋಸ್.